ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಈಗ ನಾನು ಶಕ್ತಿಪೀಠ ಫೌಂಡೇಶನ್ ವತಿಯಿಂದ 3 ವಿಭಾಗಗಳನ್ನು ಆರಂಭ ಮಾಡಿದ್ದೀವಿ. ಒಂದು ಶಕ್ತಿಪೀಠ, ಇನ್ನೊಂದು ಜಲಪೀಠ, ಇನ್ನೊಂದು ಅಭಿವೃದ್ಧಿ ಪೀಠ. ಶಕ್ತಿಪೀಠ ಅಂದ್ರೆ ಏನಪ್ಪ ಅಂದರೆ, ಶಕ್ತಿಪೀಠಗಳ ಬಗ್ಗೆ ಈಗ ಸತಿಯ ದೇಹ ಚೂರಾಗಿ ಬಿದ್ದಂಥ ಒಂದು ಪಾಟ್ಗಳು ಎಲ್ಲೆಲ್ಲಿ ಬಿದ್ದುವೋ ಅವನ್ನೆಲ್ಲ ಈಗ ಮೈಸೂರಲ್ಲಿ ಕೂದಲು ಬಿತ್ತು ಅಂತೀವಿ, ಗೌಹಾತಿನಲ್ಲಿ ಯೋನಿ ಬಿತ್ತು ಅಂತೀವಿ, ಇನ್ನು ನೈನಿತಾಲಲ್ಲಿ ಕಣ್ಣು ಬಿತ್ತು ಅಂತೀವಿ. ಈ ಥರ 7 ದೇಶಗಳಲ್ಲಿ ಸತಿಯ ಒಂದು ಅಂಗಗಳು ಬಿದ್ವಲ್ಲ, ಆ ಬಿದ್ದ ಜಾಗನ ಶಕ್ತಿಪೀಠಗಳು ಅಂತಾರೆ. ಆ ಶಕ್ತಿಪೀಠಗಳನ್ನ ಸುಮಾರು 4000 ವರ್ಷದ ಹಿಂದೆ ಆಗಿದೆ ಅಂತಕ್ಕಂಥದ್ದು ಒಂದು ಅಂದಾಜಿನ ಪ್ರಕಾರ ಒಂದೆಲ್ಲೋ ಒಂದು ಕಡೆ ಲಿಟ್ರೇಚರಲ್ಲಿ ನಾನು ನೋಡಿದೆ. ಅವನ್ನ ಕೇಂದ್ರ ಸರ್ಕಾರ ಇದುವರೆಗೂ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಏಕೆಂದರೆ 4000 ವರ್ಷದ ಇತಿಹಾಸ ಅಂದರೆ ಅದೊಂದು ಹೆರಿಟೇಜ್ ಸ್ಪಾಟ್ಗಳು, ಅವು ಭಾಳಷ್ಟು ಪ್ರಸಿದ್ಧಮಾನವಾಗಿದ್ದಾವೆ. ಈಗ ಯಾವುದೇ ಆಗಿ ಹೋಗಲಿ, ಈಗ ಕತ್ರಾಕ್ ಹೋಗಿ ಅಲ್ಲಿ ವೈಷ್ಣವಿ ದೇವಿಗೆ ಲಕ್ಷಾಂತರ ಜನ ಹೋಗ್ತಾರೆ. ಈಗ ಇಲ್ಲೂ ಮಹಾರಾಷ್ಟ್ರದಲ್ಲಿ ಇದಕ್ಕೆ ಹೋಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಲ್ಲೂ ಲಕ್ಷಾಂತರ. ಈ ಥರ ಶಕ್ತಿ ಸಾವಿರಾರು ಜನ ಓಡಾಡಿರೋರು ಸಹ ಯಾಕೆ ನೋಟಿಫಿಕೇಶನ್ ಮಾಡಿಲ್ಲ ಶಕ್ತಿಪೀಠಗಳು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರದ ಕಲ್ಚರ್ ಇಲಾಖೆ ಒಳಗೆ ಅದನ್ನು ನೋಟಿಫಿಕೇಶನ್ ಮಾಡಿಸ್ಬೇಕು ಅಂತ ಒಂದು ಗುರಿ ಹೊತ್ಕೊಂಡಿದ್ದೀನಿ. ನಾನು ಶಕ್ತಿಪೀಠ ಆರಾಧಕ. ಇದು ಸುಮಾರು 7 ದೇಶಗಳಲ್ಲಿ ಇದೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಲ್ಲಿದ್ದೇವೆ ಅಂತಕ್ಕಂಥದ್ದನ್ನು ಪಟ್ಟಿಯಲ್ಲಿ ಅಧ್ಯಯನ ಮಾಡಿ ಅದನ್ನು ನೋಟಿಫಿಕೇಶನ್ ಮಾಡಿಸ್ತಕ್ಕಂಥದ್ದು ಒಂದು ಗುರಿ ಇಟ್ಕೊಂಡಿದ್ದೀವಿ. ಅದನ್ನು ಕಲ್ಚರ್ ಇಲಾಖೆ ಒಳಗೆ ನ್ಯಾಷನಲ್ ಮಿಷನ್ ಫಾರ್ ಮ್ಯಾನ್ಸ್ಕ್ರಿಪ್ಟ್ ಅಂತ ಇದೆ, ಅಲ್ಲಿ ಅದನ್ನ ಡೇಟಾ ಎಲ್ಲ ಅಪ್ಡೇಟ್ ಮಾಡಬೇಕು ಅಂತಕ್ಕಂಥದ್ದು, ಅದು ಶ್ರಮಿಸ್ತಕ್ಕಂಥದ್ದು, ಅದು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಶಕ್ತಿಪೀಠ ಅಂತ ಕರಿತೀವಿ. ಜಲಪೀಠ ಅಂದರೆ ನಾವು ನೀರಾವರಿ ತಜ್ಞರಾದ ಜಿ ಎಸ್ ಪರಮಶಿವಯ್ಯನವರು ಬಸವರಾಜ್ ಅವ್ರ ಜೊತೆ ಕಳೆದ 25 ವರ್ಷ 1997ರಿಂದಲೂ ಸಹ ನಾನು ನೀರಾವರಿ ಬಗ್ಗೆ ಭಾಳ ಹೋರಾಟಗಳನ್ನು ಮಾಡ್ಕೊಂಡು ಅಧ್ಯಯನಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ರಾಜ್ಯದಲ್ಲಿ 3450 TMC ನೀರು ಉತ್ಪಾದನೆ ಆಗುತ್ತೆ ಅಂತ ಒಂದು ಅಂದಾಜಿದೆ. ಪಕ್ಕ ಇನ್ನೂ ಇಲ್ಲ, ಕೇಂದ್ರ ಸರ್ಕಾರದ ಒಂದಿದೆ, ಪ್ಲಸ್ ಆರ್ ಮೈನಸ್ ಇದೆ, ಡಿಪೆಂಡಬಿಲಿಟಿ ಮೇಲೆ ಇದೆ. ಅದು 3000 ಅಂತ ಇಟ್ಕೊಂಡ್ರೆ 3458 ಅಂತ. ಆಮೇಲೆ ಕೇಂದ್ರ ಸರ್ಕಾರದ ನದಿ ಜೋಡಣೆ ಮಾಡ್ತೀವಿ ಅಂತೇಳಿ ಅಲ್ಲಿಂದ ನಮ್ಮ ರಾಜ್ಯಕ್ಕೆ ಎಷ್ಟು ಶೇರ್ ಬರ್ತೇವೆ, ಯಾವ ನೀರನ್ನು ಹೆಂಗೆ ಬಳಸಬೇಕು. ಮುಂದೆ ನಾನು 2004 ಜಿ ಎಸ್ ಪರಮಶಿವಯ್ಯನವರ ಯೋಜನೆಗಳು ಅಂತ ಒಂದು ಪುಸ್ತಕ ಬರೆದೆ. ಅದರಲ್ಲಿ ನಾನು ಕ್ಲಿಯರಾಗಿ ಬರೆದೆ, ಮುಂದೆ ನಾನು 2004 ಹೇಳಿದೆ, ಮುಂದೆ ನೀರಿಗಾಗಿ ಯುದ್ಧ ಆಗುತ್ತೆ. ಹಿಂದೆಲ್ಲ ಹೆಣ್ಣಿಗಾಗಿ ಯುದ್ಧ ನಡೀತಾ ಇತ್ತು, ಎಣ್ಣೆಗಾಗಿ ಯುದ್ಧ ನಡೀತಾ ಇತ್ತು, ಮುಂದೆ ನೀರಿಗಾಗಿ ಯುದ್ಧ ನಡೀತೈತೆ ಅಂತ. ಆ ನೀರನ್ನು ನಮ್ಮ ಕಾನ್ಸೆಪ್ಟು ಊರಿಗೊಂದು ಕೆರೆ, ಆ ಕೆರೆಗೆ ನದಿ ನೀರು. ಇಲ್ಲಿ ನದಿ ನೀರಿನಲ್ಲಿ ಸಾಮಾಜಿಕ ನ್ಯಾಯ ಬೇಕು. ಪ್ರತಿಯೊಂದು ಊರಿಗೂ ಸಹ ನಿರ್ದಿಷ್ಟವಾಗಿ ಅಲೋಕೇಶನ್ ಆಗಬೇಕಾ ನೀರು. ಆ ಕೆರೆ ಕಟ್ಟೆ ಪಿಕಪ್ಪು ಯಾವ ಥರ ಅಲೋಕೇಶನ್ ಮಾಡಿ, ಆ ನದಿ ನೀರನ್ನು ಅಲೋಕೇಶನ್ ಮಾಡಿ ಅಲ್ಲಿ ಅಟ್ಲೀಸ್ಟ್ ಕುಡಿಯೋಕ್ಕೆ ನೀರಿಗಾರ ಒಂದು ಸಮೃದ್ಧಿ ಆಗಿರಲಿ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡ್ತಕ್ಕಂಥದಕ್ಕೆ, ಅದನ್ನ ಸ್ಟಡಿ ಮಾಡ್ಕೊಂಡು ಹೋರಾಟ ಮಾಡ್ತಕ್ಕಂಥ ಒಂದು ಇದಕ್ಕೆ ಜಲಪೀಠ ಅಂತ ಕರಿತೀವಿ. ಅಭಿವೃದ್ಧಿ ಪೀಠ ಅಂದರೆ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಹೆಚ್ಚಿಗೆ ಅನುದಾನ ತರ್ತಕ್ಕಂಥದ್ದಕ್ಕೆ ಯಾಕೆ ತರಬೇಕು, ಯಾವ ಸ್ಕೀಮಲ್ಲಿ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು. ಈ 3 ಯೋಜನೆಗಳನ್ನು ಹಮ್ಮಿಕೊಂಡು 3 ವಿಭಾಗಗಳನ್ನು ಮಾಡಿಕೊಂಡು ಆರಂಭ ಮಾಡಿದ್ವಿ. ಬಟ್ ಈ ಒಂದು ಅಧ್ಯಯನ ಮಾಡಬೇಕಾದ್ರೆ ಅಥವಾ ಚರ್ಚೆ ಮಾಡಬೇಕಾದ್ರೆ ಇದು 224 ವಿಧಾನಸಭಾ ಕ್ಷೇತ್ರಗಳನ್ನು ಸಹ ನಾವು ಒಳಗೊಂಡಿದ್ದೀವಿ. ಇಲ್ಲಿ 225 ಜನ MLAಗಳು ಬರ್ತಾರೆ, 75 ಜನ MLCಗಳು ಬರ್ತಾರೆ, 28 ಜನ MP ಗಳು ಬರ್ತಾರೆ, ಒಂದು 14 ಜನ ರಾಜ್ಯಸಭೆ ಮೆಂಬರ್ ಬರ್ತಾರೆ ನಾಮಿನೇಷನ್ ಸೇರಿ. ಆಮೇಲೆ ಒಂದು 31 ಜಿಲ್ಲೆಗಳಿದ್ದಾವೆ, ಅಲ್ಲಿ ಜಿಲ್ಲಾಧಿಕಾರಿಗಳು ಬರ್ತಾರೆ, 31 CEOಗಳು, ಯಾಕೆ ಜಿಲ್ಲಾ ಪಂಚಾಯತ್ CEOಗಳು ಈಗ ದಿಶಾ ಕಮಿಟಿ ಮೆಂಬರ್ ಸೆಕ್ರೆಟರಿ ಇರ್ತಾರೆ, ಇನ್ಚಾರ್ಜ್ ಸೆಕ್ರೆಟರಿ 31 ಜಿಲ್ಲೆಗಳು ಇರ್ತಾರೆ. ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ಗಳು, ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಲಾಖೆಗಳು ಒಂದು 50-60 ಇಲಾಖೆಗಳು ಕ್ಲಸ್ಟರ್ಸ್ ಮಾಡ್ತಾ ಇದ್ದೀವಿ. ಅಂದರೆ ಅಲ್ಲಿ ಬೇರೆ ಇಲಾಖೆ, ಉದಾಹರಣೆಗೆ ಅಲ್ಲಿ ಅಗ್ರಿಕಲ್ಚರ್ ಇಲಾಖೆ ಅಂತ ಇದೆ. ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಬೇರೆ ಇದೆ, ಸಿರಿಕಲ್ಚರ್ ಬೇರೆ ಇದೆ, ಫಿಶರಿ ಬೇರೆ ಇದೆ, ಮೀನುಗಾರಿಕೆ ಬೇರೆ ಇದೆ, ತೋಟಗಾರಿಕೆ 5 ಇಲಾಖೆ ಇದೆ. ಈ ಥರ ಅವ್ರ ಕ್ಲಸ್ಟರ್ಸ್ಗಳು ಮಾಡ್ಕೊಂಡು ಎಲ್ಲವೂ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಒಂದು ಆರಂಭ ಮಾಡ್ತಾ ಇದ್ದೀವಿ. ಅದರಿಂದ ಯಾರು ಜ್ಞಾನ ಇದೆ, ಯಾರು ಯಾವ ವಿಚಾರದ ಬಗ್ಗೆ ಎಕ್ಸ್ಪರ್ಟ್ ಇದ್ದೀರಾ ಅವರು ನಮ್ಮಲ್ಲಿ ನಾಲೆಡ್ಜ್ ಬ್ಯಾಂಕ್ನಲ್ಲಿ ನೋಂದಾಯಿಸ್ಕೋಬೋದು. ಅದು ಉಚಿತವಾಗಿರುತ್ತೆ. ಬಟ್ ನಿಮ್ಮ ಕಾನ್ಸೆಪ್ಟ್ ಏನು, ನಿಮ್ಮ ಐಡಿಯಾಸ್ ಏನು, ನೀವು ಗೌರ್ಮೆಂಟ್ಗೆ ಏನು ಕೊಡ್ತೀರಾ ಏನು ಅಂತಕ್ಕಂಥದ್ದನ್ನು ಇಲ್ಲಿ ಕೊಡ್ತಕ್ಕಂಥದ್ದಕ್ಕೆ ಒಂದು ಅಪ್ಲೋಡ್ಗೂ ವ್ಯವಸ್ಥೆಗೂ ಅದಕ್ಕೊಂದು ಯೋಜನೆ ರೂಪಿಸ್ಬೇಕು ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ. ಶೀಘ್ರದಲ್ಲೇ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ತಮ್ಮ ಗಮನಕ್ಕೆ ತರ್ತೀವಿ. ಆದರೂ ಈಗ ನೇರವಾಗಿ ಬಂದು ನನ್ನ ಕಚೇರಿಗೆ ಬಂದು ಒಂದು ದೂರವಾಣಿ ಕರೆಯಲ್ಲಿ ಅಥವಾ ನನ್ನ ನಂಬರ್ ವಾಟ್ಸಪ್ ಮಾಡಿ ಬಂದು ನೀವು ಸಂಪರ್ಕಿಸ್ಬೋದು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೊನೆಯಲ್ಲಿ ನಮ್ಮ HK ಈಗ ಇದುವರೆಗೂ ಏನು ಒಂದು ಯೂಟ್ಯೂಬ್ ಚಾನಲ್ ವೀಕ್ಷಕರಿದ್ದೀರಾ ನಿಮಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ಮತ್ತು HK ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಐಕಾನ್ ಒತ್ತಿ, ಇದು HK ಇದನ್ನು ಪ್ರಚಾರ ಮಾಡಿ ಜಾಗೃತಿ ಮಾಡಿ ಅಂತಕ್ಕಂಥದ್ದನ್ನು ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಶಕ್ತಿಪೀಠ.